ಶಾಂತಿ 7 ಅಕ್ಟೋಬರ್ 2025 ಪ್ರಾತಃ ಮುರಳಿ बाप दादा मधुबन। इटे बच्चे भिन्न भिन्न युक्तियां सामने रख याद की यात्रा पर रहो। इस पुरानी दुनिया को बोल अपने स्वीट होम और नई दुनिया को याद कर। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಭಿನ್ನ ಭಿನ್ನ ಯುಕ್ತಿಗಳನ್ನು ಮುಂದಿಟ್ಕೊಂಡು ನೆನಪಿನ ಯಾತ್ರೆಯಲ್ಲಿರಿ. ಈ ಹಳೆ ಜಗತ್ತನ್ನು ಮರೆತು ತನ್ನ ಸ್ವೀಟ್ ಹೋಮ್ ಹಾಗೂ ಹೊಸ ರಾಜಧಾನಿಯನ್ನು ನೆನಪು ಮಾಡಿ. ಪ್ರಶ್ನೆ, ಕೌನ್ಸಿ ಆಕ್ಟ್ ಅಥವಾ ಪುರುಷಾರ್ಥ ಅಭಿ ಹಿ ಚಲ್ತಾ ಹೈ ಸಾರೆ ಕಲ್ಪ ಮೇ ನಹಿ. ಪ್ರಶ್ನೆ ಆಗಿದೆ, ಯಾವ ಆಕ್ಟ್ ಅಂದ್ರೆ ಕರ್ಮ ಅಥವಾ ಪುರುಷಾರ್ಥ ಈಗ ಮಾತ್ರ ನಡೆಯುತ್ತೆ, ಇಡೀ ಕಲ್ಪದಲ್ಲಿ ಯಾವಾಗಲೂ ನಡೆಯೋದಿಲ್ಲ. उत्तर, याद की यात्रा में रह आत्मा को पावन बनाने का पुरुषार्थ, सारी दुनिया को पतित से पावन बनाने की एक्ट सारे कल्प में सिर्फ इसी संगम पर ही चलती है. ನೆನಪಿನ ಯಾತ್ರೆಯಲ್ಲಿದ್ದು ಆತ್ಮವನ್ನು ಪಾವನ ಮಾಡಿಕೊಳ್ಳುವಂತಹ ಪುರುಷಾರ್ಥ, ಇಡೀ ಜಗತ್ತನ್ನು ಪತೀತದಿಂದ ಪಾವನ ಮಾಡುವಂತಹ ಆಕ್ಟ್ ಇಡೀ ಕಲ್ಪದಲ್ಲಿ ಕೇವಲ ಈ ಸಂಗಮ ಸಮಯದಲ್ಲಿ ಮಾತ್ರ ನಡೆಯುತ್ತೆ. ಆಕ್ಟ್ ಹರ್ ಕಲ್ಪ ರಿಪೀಟ್ ಹೋತಿ ಹೈ. ಇದೇ ಕರ್ಮ ಅಥವಾ ಆಕ್ಟ್ ಪ್ರತಿ ಕಲ್ಪದಲ್ಲೂ ರಿಪೀಟ್ ಆಗುತ್ತೆ. तुम बच्चे इस अनादि अविनाशी ड्रामा के ವಂಡರ್ಫುಲ್ ರಾಸ್ ಕೋ ಸಮಜ್ತೆ ಹೋ. ನೀವು ಮಕ್ಕಳು ಈ ಅನಾದಿ ಅವಿನಾಶಿ ಡ್ರಾಮಾದ ಅದ್ಭುತ ರಹಸ್ಯವನ್ನ ತಿಳ್ಕೊಂಡಿದ್ದೀರಿ. ಅಂದ್ರೆ ಈ ಆಕ್ಟ್, ಈ ಪುರುಷಾರ್ಥ ಇವಾಗ ಮಾತ್ರ ನಡೆಯುತ್ತೆ, ಇಡೀ ಕಲ್ಪದಲ್ಲಿ ಯಾವಾಗೂ ನಡೆಯಲ್ಲ. ಬಾಬೋರ್ ನೆನಪು ಮಾಡಿ ಆತ್ಮವನ್ನ ಪಾವನ ಮಾಡ್ಕೊಳ್ಳೋ ಪುರುಷಾರ್ಥ ಇರಲಿ. ಇಡೀ ಜಗತ್ತನ್ನು ಪಾವನ ಮಾಡಿ ಇಡೀ ಜಗತ್ತನ್ನು ಪರಿವರ್ತನೆ ಮಾಡೋದು ಈ ಸಂಗಮ ಸಮಯದಲ್ಲಿ ಮಾತ್ರ ನಡೆಯುತ್ತೆ. ಇದು ಮತ್ತೆ ರಿಪೀಟ್ ಆಗುತ್ತಷ್ಟೇ ಕಲ್ಪಕ್ಕೊಂದ್ಸಲ. ಇದು ಅನಾದಿ ಅವಿನಾಶಿ ಡ್ರಾಮಾ, ವಂಡರ್ಫುಲ್ ರಹಸ್ಯ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं, इसलिए रूहानी बच्चों को देही अभिमानी या रूहानी अवस्था में ನಿಶ್ಚಯ ಬುದ್ಧಿ ಹೋಕರ್ ಬೈಟ್ನಾ ವ ಸುನನಾ ಹೈ. ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ಆತ್ಮೀಯ ಮಕ್ಕಳು ದೇಹಿ ಅಭಿಮಾನಿ ಅಥವಾ ಆತ್ಮಸ್ಥಿತಿಯಲ್ಲಿದ್ದು ನಿಶ್ಚಯ ಬುದ್ಧಿಯವರಾಗಿ ಕುಳಿತು ಕೇಳಬೇಕು. ಬಾಪ್ನೆ ಸಮಜಾಯ ಆತ್ಮ ಹಿ ಸುನ್ತಿ ಹೈ ನಾರ್ಗಾನ್ಸ್ ಕೆ ದ್ವಾರ ಎ ಪಕ್ಕಾ ಯಾದ್ ಕರ್ತೆ ರಹೋ. ಬಾಬೋರ್ ತಿಳಿಸ್ಕೊಡ್ತಾರೆ, ಆತ್ಮನೇ ಕೇಳುತ್ತೆ ಈ ಕರ್ಮೇಂದ್ರಿಯಗಳಿಂದ, ಇದನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಸದ್ಗತಿ ಹಾಗೂ ದುರ್ಗತಿ, ಬಾಬಾ ಹೇಳ್ತಾರೆ ಇದು ಒಂದು ಚಕ್ರ. ಹರ್ ಏಕ್ ಕಿ ಬುದ್ಧಿ ಮೇ ರೆಹನಾ ಹಿ ಚಾಹಿಯೆ ಜಿಸ್ಮೆ ಜ್ಞಾನ और ಭಕ್ತಿ ಸಬ್ ಆ ಜಾತಿ ಹೈ. ಈ ಚಕ್ರ ದುರ್ಗತಿಯಿಂದ ಸದ್ಗತಿಗೆ ಹೋಗೋದು, ಸದ್ಗತಿಯಿಂದ ದುರ್ಗತಿಗೆ ಬರೋ ಈ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಇದರಲ್ಲಿ ಜ್ಞಾನ ಹಾಗೂ ಭಕ್ತಿ ಎಲ್ಲವೂ ಬಂದ್ಬಿಡುತ್ತೆ. ನಡೀತಾ ಓಡಾಡ್ತಾ ಅಂದ್ರೆ ಪ್ರತಿಯೊಂದು ಕರ್ಮ ಮಾಡ್ತಾನೂ ಬುದ್ಧಿಯಲ್ಲಿ ಇದಿರ್ಬೇಕು. ಜ್ಞಾನ ಹಾಗೂ ಭಕ್ತಿ, ಸುಖ ಹಾಗೂ ದುಃಖ, ಹಗಲು ಮತ್ತು ರಾತ್ರಿ, ಈ ಆಟ ಯಾವ ತರ ನಡೆಯುತ್ತೆ. ನಾವು ಇದರಲ್ಲಿ 84 ಜನ್ಮದ ಪಾತ್ರವನ್ನ ಯಾವ ತರ ಮಾಡ್ತೀವಿ. ಬಾಪು ಕೋ ಯಾದ್ ಹೇ ತೋ ಬಚ್ಚೋಂ ಕೋ ಭಿ ಯಾದ್ ಮೇ ರೆಹನೆ ಕಾ ಪುರುಷಾರ್ಥ ಕರಾತೆ ಹೇ. ಬಾಬೋರಿಗೆ ಇದೆಲ್ಲ ಸ್ಮೃತಿಯಲ್ಲಿದೆ, ಹಾಗೆ ಮಕ್ಕಳಿಗೂ ಇದನ್ನ ಸ್ಮೃತಿಯಲ್ಲಿ ತಂದುಕೊಡ್ಲಿಕ್ಕೆ, ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಪುರುಷಾರ್ಥ ಮಾಡಿಸ್ತಾರೆ. ಇದರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ನೀವು ರಾಜ್ಯ ಪದವಿಯನ್ನು ಪಡ್ಕೊಳ್ತೀರಿ. ಗೊತ್ತಿದೆ ಈ ಹಳೆ ಜಗತ್ತು ಈಗ ವಿನಾಶ ಆಗ್ಲೇಬೇಕು. जैसे कोई पुराना मकान होता नया बनाते तो अंदर में निश्चय रहता, अभी हम नए मकान में जाएंगे. ಹೇಗೆ ಹಳೆ ಮನೆಯಲ್ಲಿದ್ರೂ
ಹೊಸ ಮನೆ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಒಳಗಡೆ ನಿಶ್ಚಯ ಇರುತ್ತೆ, ಖುಷಿ ಇರುತ್ತೆ, ನಾನು ಹೊಸ ಮನೆಗೆ ಹೋಗ್ತೀನಿ ಅಂತ. फिर मकान बनने में कभी वर्ष 2 लग जाते। जैसे नई दहली में गवर्नमेंट हाउस आदि बनते तो जरूर गवर्नमेंट कहेगी हम ट्रांसफर हो नई दहली में जाएंगे। ಈಗ ಮನೆ ಕಟ್ಟಕ್ಕೆ 2 ವರ್ಷ ಹಿಡಿಸುತ್ತೋ ಟೈಮ್ ತಗೊಳುತ್ತೆ, ಆದ್ರೆ ಬುದ್ಧಿಯಲ್ಲಿ ಮೊದಲೇ ನಿಶ್ಚಯ ಬಂದ್ಬಿಡುತ್ತೆ, ನಾವು ಹಳೆ ಮನೆ ಬಿಡ್ತೀವಿ, ಹೊಸ ಮನೆಗೆ ಹೋಗ್ತೀವಿ. ಅದಕ್ಕೆ ಬಾಬೋರು ಉದಾಹರಣೆ ಹೇಳ್ತಾರೆ, ಹೇಗೆ ನ್ಯೂ ದೆಹಲಿಯಲ್ಲಿ ಗೋರ್ಮೆಂಟ್ ಹೌಸ್ ನಿರ್ಮಾಣ ಮಾಡುವಾಗಲೇ ಗೌರ್ಮೆಂಟಿಗೆ ಗೊತ್ತಿರುತ್ತಲ್ವಾ, ನಾವು ಟ್ರಾನ್ಸ್ಫರ್ ಆಗಿ ಓಲ್ಡ್ ದೆಹಲಿಯಿಂದ ನ್ಯೂ ದೆಹಲಿಗೆ ಹೋಗ್ತೀವಿ, ನ್ಯೂ ಬಿಲ್ಡಿಂಗಿಗೆ ಹೋಗ್ತೀವಿ ಅಂತ. ನೀವು ಮಕ್ಕಳಿಗೂ ಗೊತ್ತಿದೆ, ಇಡೀ ಬೇಹದ್ದಿನ ಜಗತ್ತೇ ಈಗ ಹಳೇದಾಗಿದೆ, ಈಗ ನಾವು ಹೊಸ ಜಗತ್ತಿಗೆ ಹೋಗ್ಬೇಕು. ಬಾಬೋರಂತೂ ಯುಕ್ತಿ ತಿಳಿಸ್ಕೊಡ್ತಾರೆ. ऐसी ऐसी युक्तियों से बुद्धि को याद की यात्रा में लगाना है. ಇಂತಿಂತಹ ಯುಕ್ತಿಗಳನ್ನ ಮಾಡಿಕೊಂಡು ಏನಾದ್ರೂ ಯುಕ್ತಿ ಮಾಡಿ ಯಾವ ರೀತಿಯಲ್ಲಾದ್ರೂ ನಾನು ಬಾಬೋರ ನೆನಪಿನ ಯಾತ್ರೆಯಲ್ಲಿ ಇರಬೇಕು. हमको अब घर जाना है इसलिए ಸ್ವೀಟ್ ಹೋಮ್ ಕೋ ಯಾದ್ ಕರ್ನಾ ಹೈ. ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು, ಅದರಿಂದ ಸ್ವೀಟ್ ಹೋಮ್ ಅನ್ನು ನೆನ್ಪು ಮಾಡಿ. ಎಲ್ಲಿಗೆ ಹೋಗಕ್ಕೆ ಜಗತ್ತಿನ ಮನುಷ್ಯರು ಎಲ್ಲರೂ ಎಷ್ಟೊಂದು ತಲೆ ಚಚ್ಕೋತಾರೆ. ये भी मीठे मीठे बच्चों को समझाया है ये दुख दाम सब खत्म होना है. ಇದು ಬಾಬೋರು ಮಧುರವಾದ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಈ ದುಃಖಧಾಮ ಇನ್ನೇನು ಸಮಾಪ್ತಿಯಾಗತ್ತೆ. ಬಲ್ ತುಮ್ ಯಹಾ ರಹೇ ಪಡೆ ಹೋ ಪರಂತು ವ ಪುರಾನಿ ದುನಿಯಾ ಪಸಂದ್ ನಹೀ ಹೈ. ಭಲೆ ನೀವಿದ್ದೀರಿ ಹಳೆ ಜಗತ್ತಲ್ಲಿ, ಆದ್ರೆ ನಿಮ್ಗೆ ಈ ಹಳೆ ಜಗತ್ತೇನು ಇಷ್ಟ ಇಲ್ಲ, ನಾವೀಗ ಹೊಸ ಜಗತ್ತಿಗೆ ಹೋಗ್ಬೇಕು. ಬಲ್ ಚಿತ್ರ ಹಾಗೆ ಕೋಯಿ ಬಿ ನ ಹೋ ತೋ ಬಿ ತುಮ್ ಸಮಜ್ತೆ ಹೋ ಪುರಾನಿ ದುನಿಯಾ ಕಾ ಅಂತ್ ಹೈ. ನಮಗೆ ಚಿತ್ರ ಇರಬೇಕು, ದೃಶ್ಯಗಳಿರ್ಬೇಕು ಅಂತ ಏನೂ ಇಲ್ಲ, ಆದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಈ ಹಳೆ ಜಗತ್ತಿನ ಅಂತಿಮ ಸಮಯ ಇದು, ನಾವು ಹೊಸ ಜಗತ್ತಿಗೆ ಹೋಗ್ತೀವಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳಿದೆ. ಉನ್ಕಿ ಬೇಂಟ್ ಮೇ ತುಮಾರೆ ತೋ ಬಹುತ್ ತೋಡೆ ಹೇ. ಜಗತ್ತಲ್ಲಿರೋ ಭಕ್ತಿ ಮಾರ್ಗದ ಚಿತ್ರಗಳು ನೋಡಿ, ಚಿತ್ರ ವಿಚಿತ್ರಗಳು ಎಷ್ಟೊಂದಿದೆ, ಅದರ ಹೋಲಿಕೆಯಲ್ಲಿ ನಿಮ್ಮ ಹತ್ರ ಇರೋದು ಬಹಳ ಕಡಿಮೆ ಚಿತ್ರಗಳು. ನಿಮ್ಮ ಹತ್ರ ಜ್ಞಾನ ಮಾರ್ಗದ ಚಿತ್ರಗಳಿದೆ, ಅಲ್ಲಿ ಅವ್ರ ಹತ್ರ ಭಕ್ತಿ ಮಾರ್ಗದ ಚಿತ್ರಗಳಿದೆ. ಚಿತ್ರ ಪರ್ ಹಿ ಸಾರಿ ಭಕ್ತಿ ಹೋತಿ ಹೇ. ಭಕ್ತಿ ಹೆಂಗ್ ಮಾಡ್ತಾರೆ ಭಕ್ತರು? ಚಿತ್ರದಲ್ಲೇ ಎಲ್ಲವೂ ಇದೆ. ಅದು ಚಿತ್ರಪಟ ಇರ್ಬೋದು, ಮೂರ್ತಿ ಇರ್ಬೋದು. ಚಿತ್ರ ಅಂದ್ರೆ ಕಣ್ಣಿಗೆ ಕಾಣೋದು, ಅದರಲ್ಲೇ ಭಕ್ತಿ ಮಾಡ್ತಾರೆ. आप तुम्हारे तो है रियल चित्र इसलिए तुम समझा सकते हो ರಾಂಗ್ ಕ್ಯಾ ಹೈ ರೈಟ್ ಕ್ಯಾ ಹೈ. ಈಗ ನಿಮ್ಮದಂತೂ ರಿಯಲ್ ಚಿತ್ರಗಳು ಅಂದ್ರೆ ಪ್ರಾಕ್ಟಿಕಲ್, ನೀವು ಬೇಕಾದ್ರೆ ತಿಳಿಸ್ಕೊಡ್ಬಹುದು ಯಾವ್ದು ರಾಂಗ್ ಯಾವ್ದು ರೈಟ್ ಅಂತ. ಬಾಬಾ ಕೋ ಕಹಾ ಜಾತಾ ನಾಲೆಜ್ಫುಲ್. ಶಿವ ಬಾಬೋರಿಗೆ ಹೇಳಲಾಗುತ್ತೆ ನಾಲೆಜ್ಫುಲ್. ಬಾಬಾ ಹೇಳ್ತಾರೆ ನಿಮ್ಮಲ್ಲೂ ನಾಲೆಜ್ ಇದೆ, ನಿಮಗೆ ಗೊತ್ತಿದೆ ಇಡೀ ಕಲ್ಪದಲ್ಲಿ ನಾವು ಎಷ್ಟು ಜನ್ಮವನ್ನ ಪಡಿತೀವಿ, ಈ ಚಕ್ರ ಹೇಗ್ ತಿರುಗುತ್ತೆ. ನೀವು ನಿರಂತರ ಬಾಬೋರ ನೆನಪು ಮತ್ತು ಈ ಜ್ಞಾನದಲ್ಲಿ ಇರಬೇಕು. ಬಾಬೋರ್ ನಿಮ್ಗೆ ಇಡೀ ರಚಯಿತ ರಚನೆಯ ಜ್ಞಾನ ಕೊಟ್ಟಿದ್ದಾರೆ. ಬಾಪ್ ಕಿ ಭಿ ಯಾದ್ ರೇತಿ ಬಾಬಾನೇ ಸಮಜಾಯ ಮೇ ತುಮಾರಾ ಬಾಪ್ ಟೀಚರ್ ಸದ್ಗುರು ಹೂಂ. ಬಾಬೋರ ನೆನಪು ಇರಬೇಕು, ಬಾಬೋರು ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ನಾನ್ ನಿಮ್ಮ ತಂದೆನೂ ಆಗಿದ್ದೀನಿ, ಶಿಕ್ಷಕನು ಮತ್ತೆ ಸದ್ಗುರುನು. ತುಮ್ ಸಿರ್ಫ್ ಯೇ ಸಮಜಾವೋ ಬಾಬಾ ಕೇತೆ ತುಮ್ ಮುझे ಪತೀತ್ ಪಾವನ್ ಲಿಬ್ರೇಟರ್ ಗೈಡ್ ಕೇತೆ ಹೋನಾ. ಕಹಾ ಕಾ ಗೈಡ್. ನೀವು ಕೇವಲ ಇಷ್ಟಾದ್ರೂ ಮನುಷ್ಯರಿಗೆ ತಿಳಿಸ್ಕೊಡಿ. ಬಾಬೋರ್ ಹೇಳ್ತಾರೆ ನೀವು ನನಗೇನ್ ಹೇಳ್ತೀರಿ, ಪತೀತ ಪಾವನ ಲಿಬ್ರೇಟರ್ ಗೈಡ್ ಅಂತ ಹೇಳ್ತೀರಿ ಅಲ್ವಾ, ಹಾಗಾದ್ರೆ ಎಲ್ಲಿಗೆ ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಎಲ್ಲಿ ಕೊಡ್ತಾರೆ? ಶಾಂತಿಧಾಮ ಅಥವಾ ಮುಕ್ತಿಧಾಮಕ್ಕೆ. ವಹಾ ತಕ್ ಬಾಪ್ ಲೇ ಜಾಕರ್ ಚೋಡೆಂಗೆ. ಅಲ್ಲಿವರೆಗೂ ಕರ್ಕೊಂಡೋಗಿ ಬಿಡ್ತಾರೆ. ಮತ್ತೆ ಸತ್ಯುಗಕ್ಕೆ ನಿಮ್ ಪಾತ್ರ ಇದ್ದಾಗ ನೀವೇ ಕೆಳಗ್ ಬರ್ತೀರಿ. ಬಚ್ಚೋಂ ಕೋ ಪಡಾಕರ್ ಸಿಕ್ಲಾಕರ್ ಗುಲ್ ಗುಲ್ ಬನಾಕರ್ ಘರ್ ಲೇ ಜಾಯೆ ಚೋಡೆಂಗೆ. ಈಗ ಹೆಂಗಿದಿರೋ ಹಂಗ್ ಕರ್ಕೊಂಡೋಗಕ್ ಬರಲ್ಲ. ನಾವೇ ಹೇಳ್ತಾರೆ ನಾನು ಓದಿಸಿ ಕಲ್ಸಿ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ. ಬಾಬೋರ್ ವಿನಃ ಯಾರು ಮುಕ್ತಿಧಾಮ ಮನೆಗೆ ಕರ್ಕೊಂಡೋಗಕ್ ಸಾಧ್ಯ ಇಲ್ಲ.
ಭಲೆ ಈ ಜಗತ್ತಲ್ಲಿ ಯಾರೆಷ್ಟೇ ತತ್ವಜ್ಞಾನಿ ಬ್ರಹ್ಮಜ್ಞಾನಿಗಳು ಅಂತ ಹೇಳ್ಕೊಳ್ಬಹುದು, ಅವ್ರೇನ್ ತಿಳ್ಕೊಂಡಿದ್ದಾರೆ? ಆತ್ಮ ಹೋಗಿ ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೆ ಅಂತ. ನೀವು ಮಕ್ಕಳ ಬುದ್ಧಿಯಲ್ಲಿದೆ ಶಾಂತಿಧಾಮ ನಮ್ಮೆಲ್ಲರ ಮನೆ, ಅಲ್ಲಿಗೆ ಹೋಗಿ ನಾವು ಹೊಸ ಜಗತ್ತಿಗೆ ಫಸ್ಟ್ ನಾವೇ ಬರೋದು ಸತ್ಯಯುಗದ ಆರಂಭದಲ್ಲಿ. सब बाद में आने वाले है. ಬೇರೆಯವರೆಲ್ಲರೂ ಬೇರೆ ಧರ್ಮದವರು ಋಷಿ ಮುನಿಗಳು ಅವರೆಲ್ಲ ಯಾರೋ ಅವರೆಲ್ಲ ಲೇಟಾಗಿ ಬರುವಂಥವ್ರು. ನೀವು ಮಕ್ಕಳಿಗೆ ಗೊತ್ತಿದೆ कैसे सब धर्म ನಂಬರ್ ವಾರ್ ಆತೆ ಹೇ. ಎಲ್ಲ ಧರ್ಮದವರು ನಂಬರ್ ವಾರ್ ಹೇಗೆ ಬರ್ತಾರೆ? ಸತ್ಯಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯ ಇರುತ್ತೆ? ಉನೋಕ ಧರ್ಮಶಾಸ್ತ್ರ ಕ್ಯಾ ಹೇ? ಯಾರ ರಾಜ್ಯ ಇರುತ್ತೆ, ಯಾವ ಧರ್ಮ ಇರುತ್ತೆ, ಯಾವ ಧರ್ಮದ ಯಾವ ಧರ್ಮಶಾಸ್ತ್ರ, ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಸೂರ್ಯವಂಶಿ ಚಂದ್ರವಂಶಿ ಎರಡೂ ವಂಶಕ್ಕೆ ಒಂದೇ ಶಾಸ್ತ್ರ. ಯಾವುದು ಧರ್ಮಶಾಸ್ತ್ರ? परंतु गीता कोई रियल नहीं है क्योंकि तुमको जो ज्ञान मिलता वह तो यहाँ ही खत्म हो जाता. ಏನು ಗೀತೆ ಪುಸ್ತಕ ಇದೆ ಅದಲ್ಲ. ಈಗ ಬಾಬೋರೇನ್ ಸತ್ಯ ಗೀತಾ ಜ್ಞಾನ ಹೇಳ್ತಾ ಇದ್ದಾರೆ. ಬಾಬೆ ಹೇಳ್ತಾರೆ ಆ ಗೀತೆ ಏನಿದೆ ಭಕ್ತಿ ಮಾರ್ಗದಲ್ಲಿ ಪುಸ್ತಕ ಬರ್ದಿರೋದು ಅದು ರಿಯಲ್ ಅಲ್ಲ. ಯಾಕೆಂದ್ರೆ ಈ ಜ್ಞಾನ ನಿಮ್ಗೇನ್ ರಿಯಲ್ ಸಿಗ್ತಾ ಇದೆಯೋ ಇದಿಲ್ಲೇ ಸಮಾಪ್ತಿ ಆಗ್ಬಿಡುತ್ತೆ. वहाँ कोई शास्त्र नहीं. द्वापर से जो धर्म आते उनके ಶಾಸ್ತ್ರ ಕಾಯಂ है. ಅಲ್ಲಿ ಯಾವ ಶಾಸ್ತ್ರಗಳು ಇರೋದಿಲ್ಲ. ಅಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯಾವ ಧರ್ಮಗಳು ಬರುತ್ತೆ ಆ ಧರ್ಮಶಾಸ್ತ್ರಗಳು ಕಾಯಂ ಆಗಿರುತ್ತೆ. ಅದು ಕಲಿಯುಗದ ಕೊನೆಯವರೆಗೂ ಮುಂದುವರಿಯುತ್ತೆ. ಮತ್ತೆ ಪುನಃ ಒಂದು ಧರ್ಮದ ಸ್ಥಾಪನೆ ಆಗುತ್ತೆ, ಬಾಕಿ ಎಲ್ಲ ಧರ್ಮನೂ ವಿನಾಶ ಆಗುತ್ತೆ. ಹೇಳಲಾಗುತ್ತಲ್ವಾ, ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ, ಒಂದು ಮತ. ಅದು ಸತ್ಯಯುಗ ತ್ರೇತಾಯುಗದಲ್ಲಿ. ಆ ಒಂದು ಮತ್ತು ಏಕ ದ್ವಾರ ಸ್ಥಾಪನ್ ಹೋ ಸಕ್ತಾ ಹೈ. ಆ ಒಂದು ಎಲ್ಲ ಒಂದಿರೋ ಒಂದು ರಾಜ್ಯ ಅದನ್ನ ಒಬ್ಬರಿಂದನೇ ಸ್ಥಾಪನೆ ಮಾಡಕ್ ಸಾಧ್ಯ. तुम बच्चों की बुद्धि में सतयुग से लेकर कलयुग अंत तक सारा ज्ञान है. ನೀವು ಮಕ್ಕಳ ಬುದ್ಧಿಯಲ್ಲಿ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗಿನ ಎಲ್ಲ ಜ್ಞಾನನೂ ಇದೆ. ನಾವು ಹೇಳ್ತಾರೆ ಈಗ ಪಾವನರಾಗ್ಲಿಕ್ಕೆ ಪುರುಷಾರ್ಥ ಮಾಡಿ. ಅರ್ಧ ಕಲ್ಪ ಆಗಿದೆ, ನೀವು ಪತೀತರಾಗಿ. ವಾಸ್ತವದಲ್ಲಿ ಸಾರಾ ಕಲ್ಪ ಹಿ ಕಹೆ ಈ ಆಸ್ಕಿ ಯಾತ್ರಾ ತೋ ತುಮ್ ಅಭಿ ಸೀಖ್ತೆ ಹೋ. ಇಡೀ ಕಲ್ಪನೆ ತಗೊಂಡಿದೆ ಅಂತ ಹೇಳಬಹುದು. ಈ ನೆನಪಿನ ಯಾತ್ರೆಯನ್ನ ಈಗ ಕಲಿತೀರಿ. ಸತ್ಯಯುಗ ತ್ರೇತಾಯುಗದಲ್ಲಿ ಇದು ಇರೋದಿಲ್ಲ, ಈ ಪುರುಷಾರ್ಥ ಅಲ್ಲಿ ಇರೋದಿಲ್ಲ. ದೇವತಾಯ್ ಪತಿ ಸೆ ಪಾವನ್ ಹೋನೆ ಕಾ ಪುರುಷಾರ್ಥ ನಹಿ ಕರ್ತೆ. ದೇವತೆಗಳೆಂದು ಪತೀತರಿಂದ ಪಾವನಾಗೋ ಪುರುಷಾರ್ಥ ಮಾಡಲ್ಲ, ಯಾಕೆಂದ್ರೆ ಅವರು ಪಾವನನೇ ಇರ್ತಾರಲ್ಲ. ಅವರು ಮೊದಲು ರಾಜಯೋಗವನ್ನ ಕಲಿತು ಇಲ್ಲಿಂದನೇ ಪಾವನರಾಗಿ ಹೋಗೋದು. ಅದಕ್ಕೆ ಹೇಳಲಾಗುತ್ತೆ ಸುಖಧಾಮ. ನಿಮಗೆ ಗೊತ್ತಿದೆ ಇಡೀ ಕಲ್ಪದಲ್ಲಿ ಕೇವಲ ಈಗ ನಾವು ಬಾಬೋರ ನೆನಪಿನ ಯಾತ್ರೆಯಲ್ಲಿರೋ ಪುರುಷಾರ್ಥ ಮಾಡ್ತೀವಿ. फिर यही पुरुषार्थ अथवा जो एक्ट चलती पति दुनिया को पावन बनाने के लिए फिर कल्प बाद रिपीट होती है. ಈಗೇನ್ ಪುರುಷಾರ್ಥ ಅಥವಾ ಆಕ್ಟ್ ನಡೀತಾ ಇದೆಯೋ, ಪತೀತ ಜಗತ್ತನ್ನು ಪಾವನ ಮಾಡುವಂತಹ ಆಕ್ಟೇ ನಡೀತಾ ಇದೆ, ಮತ್ತೆ ಕಲ್ಪದ ನಂತರನೇ ರಿಪೀಟ್ ಆಗುತ್ತೆ. ಈ ಚಕ್ರ ಅವಶ್ಯಕವಾಗಿ ತಿರುಗಲೇಬೇಕು. ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತು ಇದೆ कि ये नाटक है, सभी आत्माएं पार्टदारी है जिनमें अविनाशी पार्ट भरा हुआ है. ಮಕ್ಕಳೇ ಇದು ಗೊತ್ತು ನಿಮ್ಗೆ, ಸೃಷ್ಟಿ ಒಂದು ನಾಟಕ, ಎಲ್ಲ ಆತ್ಮಗಳು ಇದರಲ್ಲಿ ಪಾತ್ರಧಾರಿಗಳು. ಎಲ್ಲ ಆತ್ಮದಲ್ಲೂ ಅವಿನಾಶಿಯಾದ ಪಾತ್ರ ನಿಗದಿಯಾಗಿದೆ. जैसे वह ड्रामा चलता रहता परंतु वह फिल्म घिसकर पुरानी हो जाती है, यह है अविनाशी. ಹೇಗೆ ಆ ಡ್ರಾಮಾ ಸಿನಿಮಾ ನೋಡ್ತೀನಿ, ಸಾಧ್ಯತೆ ಇದೆ ಅದು ಸವಿಬಹುದು, ಅಳಿಸ್ಬೋದು, ಕಟ್ಟಾಗ್ಬೋದು. ಬಾಕಿ ಬಾಬಾ ಹೇಳ್ತಾರೆ ಈ ಡ್ರಾಮಾ ಅವಿನಾಶಿ. ಇದು ये भी वंडर है कितनी छोटी आत्मा में सारा पार्ट भरा हुआ है. ಇದು ಅದ್ಭುತ ಅಲ್ವಾ, ಇಷ್ಟು ಚಿಕ್ಕ ಆತ್ಮದಲ್ಲಿ ಎಲ್ಲ ಪಾತ್ರನೂ ತುಂಬಿದೆ. ಬಾಬೋರ್ ನಿಮ್ಮ ಮಕ್ಕಳಿಗೆ ಎಷ್ಟು ಗುಹ್ಯ ಸೂಕ್ಷ್ಮ ಮಾತುಗಳನ್ನ ತಿಳಿಸ್ಕೊಡ್ತಾರೆ.
अभी कोई भी सुनते तो कहते तो बड़ी ವಂಡರ್ಫುಲ್ बातें समझाते हो. ಯಾರಾದ್ರೂ ಈ ಮಾತುಗಳೆಲ್ಲ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಎಷ್ಟೊಂದು ಅದ್ಭುತ ಮಾತುಗಳನ್ನ ತಿಳಿಸ್ಕೊಡ್ತೀರಿ. ಆತ್ಮ ಏನು? अभी समझा है. ओ इवाग नमग अर्थ आयतो. शरीर को सब समझते हैं. डॉक्टर लोग तो मनुष्य के हार्ट को भी निकाल कर बाहर रखते फिर डाल देते, परंतु आत्मा का किसको पता नहीं है. ಶರೀರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಡಾಕ್ಟರ್ಸ್ ಅಂದ್ರೆ ಅವರಿಗೆ ಇಡೀ ಶರೀರದ ಜ್ಞಾನ ಇರುತ್ತೆ. ಹಾರ್ಟ್ ಅನ್ನು ತೆಗೆದು ಹೊರಗಿಟ್ಕೊಂಡು ಆಪರೇಷನ್ ಮಾಡಿ ಮತ್ತೆ ಹಾರ್ಟ್ ಹಾಕ್ತಾರೆ. ಆದ್ರೆ ಆತ್ಮ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆತ್ಮ ಪತೀತದಿಂದ ಪಾವನ ಹೇಗಾಗುತ್ತೆ ಇದ್ಯಾರು ತಿಳ್ಕೊಂಡಿಲ್ಲ. ಪತೀತ ಆತ್ಮ, ಪಾವನ ಆತ್ಮ, ಮಹಾನ್ ಆತ್ಮ, ಆತ್ಮಕ್ಕೆ ಹೇಳಲಾಗುತ್ತೆ. ಎಲ್ಲರೂ ಕರೀತಾರೆ, ಹೇ ಪತೀತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು ಅಂತ. ಆದ್ರೆ ಆತ್ಮ ಹೇಗ್ ಪಾವನ ಆಗುತ್ತೆ? उसके लिए चाहिए ಅವಿನಾಶಿ ಸರ್ಜನ್. ಈ ಆತ್ಮವನ್ನ ಪಾವನ ಮಾಡಬೇಕಾದ್ರೆ ಅದಕ್ಕೆ ಬೇಕು ಅವಿನಾಶಿ ಸರ್ಜನ್. ಬಾಬೋರು ಆತ್ಮನೇ ಕರೆಯುತ್ತೆ. ಉಸ್ಕೋ ಹೇ ಜೋ ಪುನರ್ಜನ್ಮ ರಹಿತ ಹೇ. ಯಾರನ್ನ ಕರೆಯುತ್ತೆ ಆತ್ಮ? ಯಾರು ಪುನರ್ಜನ್ಮ ರಹಿತ ಅವರನ್ನ ಕರೆಯುತ್ತೆ. ಆತ್ಮ ಕೋ ಪವಿತ್ರ ಬನಾನೆ ಕಿ ದವಾಯಿ ಉನ್ಕೆ ಪಾಸ್ ಹಿ ಹೇ. ಆತ್ಮವನ್ನು ಪವಿತ್ರ ಮಾಡೋ ಔಷಧಿ ಇದೆ ಅಂದ್ರೆ ಅದು ಸುಪ್ರೀಂ ಸರ್ಜನ್ ಹತ್ರನೇ ಇದೆ. ಅವಿನಾಶಿ ಸರ್ಜನ್ ಹತ್ರ ಇದೆ. तो तुम बच्चों के खुशी में रोमांच खड़े हो जाना चाहिए. भगवान पढ़ाते हैं, जरूर तुमको भगवान भगवती बनाएंगे. ಈ ಮಕ್ಕಳಿಗೆ ಖುಷಿಯಲ್ಲಿ ರೋಮಾಂಚನ ಆಗ್ಬೇಕು. ಭಗವಂತ ಓದಿಸ್ತಾರೆ, ಅವಶ್ಯಕವಾಗಿ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಅಂತ ಹೇಳೋದು. ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರ್ತಾರೆ. आप समान पवित्र भी बनाते हैं, ज्ञान सागर भी बनाते, फिर अपने से भी ಜಾಸ್ತಿ ವಿಶ್ವ का मालिक बनाते हैं. ಶ್ರೀ ಬಾಬೋರು ನೀವು ಮಕ್ಕಳನ್ನು ತನ್ನ ಸಮಾನ ಪವಿತ್ರರನ್ನಾಗೂ ಮಾಡ್ತಾರೆ, ಜ್ಞಾನ ಸಾಗರರನ್ನಾಗೂ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಅಂದ್ರೆ ನಿಮ್ಮನ್ನು ತನಗಿಂತ ಶ್ರೇಷ್ಠ ವಿಶ್ವದ ಮಾಲೀಕರನ್ನಾಗೂ ಮಾಡ್ತಾರೆ. ಪವಿತ್ರ ಅಪವಿತ್ರ ಕಾ ಕಂಪ್ಲೀಟ್ ಪಾರ್ಟ್ ತುಮಕೋ ಬಜಾನಾ ಹೋತಾ ಹೈ. ಪವಿತ್ರರು ಅಪವಿತ್ರರು, ಅರ್ಧಕಲ್ಪ ಪವಿತ್ರರು ಅರ್ಧಕಲ್ಪ ಅಪವಿತ್ರರು, ಈ ಪಾರ್ಟ್ ನೀವೇ ಮಾಡಬೇಕು. ನಿಮ್ಗೆ ಗೊತ್ತಿದೆ ಬಾಬೋರ್ ಬಂದಿದ್ದಾರೆ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ. ಇದಕ್ಕೋಸ್ಕರನೇ ಹೇಳಲಾಗುತ್ತೆ, ಯಾವ ಧರ್ಮ ಪ್ರಾಯಲೋಪ ಆಗುತ್ತೆ ಅದೇ ಧರ್ಮ ಮತ್ತೆ ಸ್ಥಾಪನೆ ಆಗುತ್ತೆ. ಉನ್ಕಿ ಬಡ್ಕೆ ಜಾಡ್ ಸೆ ಹಿ ಬೇಂಟ್ ಕಿ ಗೈ, ಶಾಖಾಯೆ ಡೇರ್ ನಿಕಲ್ತಿ ತುರ್ ಹೇ ನಹಿ. ಇದನ್ನ ಆಲದ ಮರಕ್ಕೆ ಹೋಲಿಸಲಾಗುತ್ತೆ. ಯಾಕೆಂದ್ರೆ ಶಾಖೆಗಳು ತುಂಬಾ ಬರುತ್ತೆ, ಕೊಂಬೆ ರೆಂಬೆಗಳು ಬಿಳಲು ಎಲ್ಲ ಬರುತ್ತೆ, ಆದ್ರೆ ಫೌಂಡೇಶನ್ ಇಲ್ಲ. ये भी कितने धर्म की शाखाएं निकली है, ಫೌಂಡೇಶನ್ ದೇವತಾ ಧರ್ಮ ಹೇ ನಹಿ. ಈ ಸೃಷ್ಟಿಯಲ್ಲ ನೋಡಿ, ಎಲ್ಲಾ ಧರ್ಮಗಳು ಎಷ್ಟೊಂದು ಶಾಖೆಗಳಿದೆ ಇವತ್ತು, ಆದ್ರೆ ಫೌಂಡೇಶನ್ ಆದಂತಹ ದೇವತಾ ಧರ್ಮನೇ ಇಲ್ಲ, ಪ್ರಾಯಲೋಪ ಆಗಿದೆ. ಬಾಬಾ ಹೇಳ್ತಾರೆ, ವ ಧರ್ಮ ಹೇ ಪರಂತು ಧರ್ಮ ಕಾ ನಾಮ್ ಫಿರಾ ದಿಯಾ ಹೇ. ಪವಿತ್ರ ನ ಹೋನೆ ಕೆ ಕಾರಣ ಅಪ್ನೆ ಕೋ ದೇವತಾ ಕೇ ನ ಸಕೆ. ಆ ಧರ್ಮದ ಹೆಸರೇ ಗೊತ್ತಿಲ್ಲ, ಧರ್ಮದ ಹೆಸರನ್ನೇ ತಿರ್ಚ್ಬಿಟ್ಟಿದ್ದಾರೆ. ಪವಿತ್ರರು ಇಲ್ಲದೆ ಇರೋ ಕಾರಣ ತಮ್ಮನ್ನು ದೇವತೆಗಳು ಅಂತ ಹೇಳ್ಕೊಳಕ್ ಆಗಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮದವರು ದೇವತೆಗಳು ಅಂತ ಹೇಳ್ಕೊಳಕ್ ಆಗಲ್ಲ. ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಧರ್ಮದ ಹೆಸರನ್ನೇ ತಿರುಗಿಸ್ಬಿಟ್ಟಿದ್ದಾರೆ. ನ ಹೋ ತಪ್ತೋ ಬಾಪ್ ಆಕರ್ ರಚನಾ ರಚೇನ. ಆ ಧರ್ಮ ಪ್ರಾಯಲೋಪ ಆಗಿರೋದಕ್ಕೇನೆ ಬಾಬೋರ್ ಬಂದು ಪುನಃ ಆ ಧರ್ಮವನ್ನು ರಚನೆ ಮಾಡ್ತಾರಲ್ವಾ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವೇ ಪವಿತ್ರ ದೇವತೆಗಳಿದ್ದವರು, ಈಗ ಪತೀತರಾಗಿದ್ದೀವಿ. ಪ್ರತಿ ವಸ್ತುನು ಅದೇ ತರ, ಹೊಸದ್ರಿಂದ ಹಳೇದಾಗ್ಲೇಬೇಕಲ್ಲ. ತುಮ್ ಬಚ್ಚೋಂ ಕೋ ಯೆ ಭೂಲ್ನಾ ನಹಿ ಚಾಹಿಯೆ, ಪಹಲಿ ಮುಖ್ಯ ಮಂಜಿಲ್ ಹೇ ಬಾಪ್ ಕೋ ಯಾದ್ ಕರ್ನೆ ಕಿ. ನಿಮ್ಮ ಮಕ್ಕಳು ಇದನ್ನ ಮರಿಬಾರ್ದು. ಮೊದಲನೇದು ಮುಖ್ಯವಾದ ಗುರಿ ಏನು ಅಂದ್ರೆ ಬಾಬೋರ ನೆನಪು ಮಾಡೋದು. ಇದರಿಂದನೇ ಪಾವನರಾಗ್ತೀರಿ.
ಬೋಲ್ತೆ ಸಬ್ ಐಸಾ ಹೇ ಹಮ್ಕೋ ಪಾವನ್ ಬನಾವೋ. ಎಲ್ಲರೂ ಕರೆಯೋದೇನಂತ? ನಮ್ಮನ್ನು ಪಾವನ ಮಾಡಿ ಪತೀತರನ್ನು ಅಂತ. ಆಸನೈ ಕಹೆಂಗೆ ಕಿ ಹಮ್ಕೋ ರಾಜಾ ರಾಣಿ ಬನಾವೋ. ಯಾರು ಈ ತರ ಅಂತೂ ಕರೆಯೋದಿಲ್ಲ ಅಲ್ವಾ, ನಮ್ಮನ್ನು ರಾಜ ರಾಣಿಯನ್ನಾಗಿ ಮಾಡು ಅಂತ. ಈಗ ನಿಮ್ಮ ಮಕ್ಕಳಿಗೆ ತುಂಬಾ ನಶೆ ಇರಬೇಕು. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಹಮ್ ತೋ ಭಗವಾನ್ ಕೆ ಬಚ್ಚೆ ಹೇ, ನಾವಂತೂ ಭಗವಂತನ ಡೈರೆಕ್ಟ್ ಮಕ್ಕಳು. ಈಗ ನಮ್ಗೆ ಅವಶ್ಯಕವಾಗಿ ಆಸ್ತಿ ಸಿಗ್ಬೇಕು. ಕಲ್ಪ ಕಲ್ಪದಲ್ಲೂ ಈ ಪಾರ್ಟ್ ಮಾಡ್ತಾ ಬಂದಿದ್ದೀರಿ. ಜಾಡ್ ಬಡ್ತಾ ಹಿ ಜಾಯೇಗಾ. ಬಾಬಾ ನೆ ಚಿತ್ರೋಂ ಪರ್ ಭಿ ಸಮಜಾಯಾ ಹೇ, ಏ ಸದ್ಗತಿ ಕೆ ಚಿತ್ರ ಹೇ. ಈ ವೃಕ್ಷ ಬೆಳೀತಾ ಹೋಗುತ್ತಲ್ವಾ, ಕಲ್ಪ ಕಲ್ಪದಲ್ಲೂ ಪಾತ್ರ ಮಾಡ್ತಾ ಬರ್ತೀರಿ. ಬಾಬೋರು ಈ ಚಿತ್ರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ಚಿತ್ರಗಳು ಸದ್ಗತಿಯ ಚಿತ್ರಗಳು, ದುರ್ಗತಿಯಲ್ಲಿರೋವರಿಗೆ ಸದ್ಗತಿಯನ್ನ ಕೊಡೋ ಚಿತ್ರಗಳು. ತುಮ್ ಓರ್ಲಿ ಬಿ ಸಮಜಾತೆ ಹೋ, ಚಿತ್ರೋಂ ಪರ್ ಬಿ ಸಮಜಾತೆ ಹೋ. ಚಿತ್ರ ಇದ್ರೆ ಮಾತ್ರ ಜ್ಞಾನ ಹೇಳಕ್ ಬರುತ್ತೆ ಅಂತಲ್ಲ, ಓರ್ಲಿ ಹಾಗೆ ಚಿತ್ರ ಇಲ್ಲದೆ ಇದ್ರೂ ತಿಳಿಸ್ಕೊಡ್ಬಹುದು, ಚಿತ್ರಗಳ ಮೂಲಕನೂ ತಿಳಿಸ್ಕೊಡ್ತೀರಿ. तुम्हारे इन चित्रों में सृष्टि के आदि मध्य अंत का राज आ जाता है. ನಿಮ್ಮ ಈ ಚಿತ್ರಗಳಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯನೂ ಬರುತ್ತೆ. बच्चे जो सर्विस करने वाले हैं आप समान बनाते जाते हैं. ಯಾರು ಸರ್ವಿಸ್ ಮಾಡುವಂತಹ ಮಕ್ಕಳಿದ್ದಾರೆ ಅವರು ಅನೇಕ ಆತ್ಮಗಳನ್ನು ತನ್ನ ಸಮಾನ ಮಾಡ್ಕೊಳ್ತಾ ಹೋಗ್ತಾರೆ. ಓದಿ ಬೇರೆಯವರಿಗೂ ಓದಿಸುವಂತಹ ಪ್ರಯತ್ನ ಅವಶ್ಯಕವಾಗಿ ಮಾಡಬೇಕು. ಎಷ್ಟು ಜಾಸ್ತಿ ಓದ್ತೀರಿ ಅಷ್ಟು ಉನ್ನತ ಪದವಿ ಪಡ್ಕೊಳ್ತೀರಿ. ಬಾಬಾ ಕೇತೆ ಮೇ ತದ್ಬೀರ್ ತೋ ಕರಾತಾ ಹೂಂ ಪರಂತು ತಕ್ದೀರ್ ಬಿ ಹೋನಾ. ನಾನಂತೂ ಮಕ್ಕಳಿಗೆ ಪುರುಷಾರ್ಥ ಅಂತೂ ಪ್ರಯತ್ನ ಅಂತೂ ಮಾಡ್ತೀನಿ, ಪುರುಷಾರ್ಥ ಮಾಡಿಸ್ತೀನಿ, ಅದೃಷ್ಟನೂ ಬೇಕಲ್ಲ. ಪ್ರತಿಯೊಬ್ಬರದ್ದು ಡ್ರಾಮಾ ಅನುಸಾರ ಪುರುಷಾರ್ಥ ನಡೀತಾ ಇರುತ್ತೆ. ಈ ಡ್ರಾಮಾದ ರಹಸ್ಯನೂ ಬಾಬೋರೇ ತಿಳಿಸ್ಕೊಡ್ತಾರೆ. ಬಾಬಾ ತಂದೆನೂ ಅವರೇ, ಶಿಕ್ಷಕನೂ ಅವರೇ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋ ಸತ್ಯ ಸತ್ಯ ಸದ್ಗುರುನೂ ಅವರೇ. ವ ಬಾಪ್ ಹೇ ಅಕಾಲ್ ಮೂರತ್, ಆ ತಂದೆ ಅಕಾಲ ಮೂರ್ತಿ ಮೃತ್ಯುಂಜಯ. ಆತ್ಮ ಕಾ ಯೇ ತಖ್ತ್ ಹೇ ನಾ ಜಿಸ್ಸೆ ಪಾರ್ಟ್ ಬಜಾತೆ ಹೇ. ಆತ್ಮದ ಸಿಂಹಾಸನ ಇದು, ಭೃಕುಟಿ. ಇಲ್ಲಿ ಕುತ್ಕೊಂಡು ಆತ್ಮ ಪಾತ್ರ ಮಾಡುತ್ತೆ. ಬಾಬೋರ್ ಏನ್ ಪಾತ್ರ ಮಾಡ್ತಾರೆ? ಸದ್ಗತಿ ಕರ್ನೆ ಕೆ ಲಿಯೆ ತಖ್ತ್ ಚಾಹಿಯೇನಾ. ಶಿವಬಾಬೋರಿಗೂ ಸಿಂಹಾಸನ ಬೇಕಲ್ಲ. ದುರ್ಗತಿಯಲ್ಲಿರೋರಿಗೆ ಸದ್ಗತಿ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೂ ಸಿಂಹಾಸನ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಈ ಸಾಧಾರಣ ತನುವಲ್ಲಿ ಬರ್ಬೇಕಾಗತ್ತೆ. ಬಬ್ಕಾ ವ ಟಾಟ್ ಕುಚ್ ಭಿ ನಹಿ ರಖ್ ಸಕ್ತಾ ಹೂಂ. वो गुरुओं के फॉलोअर्स लोग तो गुरु के लिए सोने के सिंहासन महल आदि बनाते हैं. ಪರಮಾತ್ಮ ಸ್ವಯಂ ಚೈತನ್ಯವಾಗಿ ಈ ಬ್ರಹ್ಮನ ಭೃಕುಟಿಯ ಮಧ್ಯದಲ್ಲಿ ಬಂದು ಕುತ್ಕೊಂಡು ತನ್ನ ಕರ್ತವ್ಯ ಮಾಡ್ತಾರೆ. ನಾವು ಹೇಳ್ತಾರೆ ಇಲ್ಲಿ ಯಾವುದು ಶೋ ಆಡಂಬರ ಏನೂ ಇಲ್ಲ ನೋಡಿ. ಅದೇ ದೇಹದಾರಿ ಗುರುಗಳಿಗೆ ಅವ್ರ ಫಾಲೋವರ್ಸ್ ಏನೇನ್ ಮಾಡ್ತಾರೆ? ಸಿಂಹಾಸನ, ಪಲ್ಲಕ್ಕಿ, ಎಲ್ಲ ಸಿಂಹಾಸನ, ಕಿರೀಟ, ಚಿನ್ನದ್ದು ಬೆಳ್ಳಿದ್ದು ಎಲ್ಲ ಕೊಡ್ತಾರೆ, ತುಲಾಭಾರ ಮಾಡ್ತಾರೆ, ಅವ್ರಿಗೆ ದೊಡ್ಡ ದೊಡ್ಡ ಮಠಗಳನ್ನ ಕಟ್ತಾರೆ. तुम क्या बनाएंगे? तुम बच्चे भी हो, स्टूडेंट भी हो, तुम उनके लिए क्या करेंगे? कहाँ बनाएंगे? हे ही ಸಾಧಾರಣ ಹೇನ. ಬಾಬಾ ಹೇಳ್ತಾರೆ, ನೀವು ನನಗೋಸ್ಕರ ಏನ್ ಮಾಡ್ತೀರಿ? ನೀವು ನನ್ನ ಮಕ್ಕಳು ಹೌದು, ನನ್ನ ಸ್ಟೂಡೆಂಟು ಹೌದು, ಅವ್ರಿಗೋಸ್ಕರ ಏನ್ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ? ಬಾಬಾ ಹೇಳ್ತಾರೆ, ಏನು ಮಾಡೋದಿಲ್ಲ. ಈ ಸಾಧಾರಣ ತನುವಲ್ಲಿ ತುಂಬಾ ಸಾಧಾರಣವಾಗಿ ಬರ್ತೀನಿ. ನನಗಿದು ಯಾವ ಟಾಟ್ ಬಾಟ್ ಯಾವುದು ಆಡಂಬರ, ಯಾವುದೆಲ್ಲ ಉತ್ಸವ, ಇದು ಯಾವುದು ಇಲ್ಲ ಬಾಬೋರಿಗೆ. बच्चों को ये भी समझाते रहते, वेश्याओं की सर्विस करो, गरीबों का भी उद्धार करना है. बच्चे कोशिश भी करते, बनारस में भी गए हैं. ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾ ಇರ್ತಾರೆ, ಮಕ್ಕಳೇ ವೇಶ್ಯರದು ಸರ್ವಿಸ್ ಮಾಡಿ, ಬಡವರದು ಉದ್ಧಾರ ಮಾಡಿ. ಮಕ್ಕಳೇ ಪ್ರಯತ್ನ ಮಾಡ್ತಾ ಇರಬೇಕು. ಬನಾರಸ್ ಕಾಶಿಯಲ್ಲೂ ನೀವು ಹೋಗಿ ಸರ್ವಿಸ್ ಮಾಡಿ. उन्हों को तुमने उठाया तो कहेंगे वाह, बीके की तो कमाल है. ವೇಶ್ಯಾओं को भी ಜ್ಞಾನ ದೇತಿ ಹೇ. ನೀವು ಅಂಥವರನ್ನ ಮೇಲೆತ್ತಿ, ಬಡವರನ್ನ, ವೇಶ್ಯರನ್ನ, ಕೆಳಮಟ್ಟದಲ್ಲಿ ಇರೋರನ್ನ ಮೇಲೆತ್ತಿ, ಆವಾಗ ನಿಮ್ಮ ಚಮತ್ಕಾರ ಎಲ್ಲರೂ ಹಾಡ್ತಾರೆ. ಓ
ಇವರು ವೇಶ್ಯರಿಗೂ ಜ್ಞಾನ ಕೊಟ್ಟು ಅವ್ರನ್ನೂ ಕಲ್ಯಾಣ ಮಾಡ್ತಾರೆ. उनको भी समझाना अभी तुम ये धंधा छोड़ शिवालय के मालिक बनो. ನಾವೇ ಹೇಳೋದು ಅವರಿಗೆ ಹೇಳಿ ಈ ಒಂದು ವ್ಯವಹಾರ ಬಿಟ್ಬಿಟ್ಟು ಶಿವಾಲಯಕ್ಕೆ ಮಾಲೀಕರಾಗಿ ವೇಷಾಲಯ ಬಿಡಿ, ಈ ಜ್ಞಾನ ಕಲ್ತ್ಕೊಂಡು ಬೇರೆಯವರಿಗೂ ಕಲ್ಸ್ಕೊಡಿ. ವೇಷಾಯ ಬಿ ಫಿರ್ ಅವರೋಂಕೋ ಸಿಕ್ಲಾ ಸಕ್ತಿ ಹೇ. ಅವರಲ್ಲಿ ಯಾರಾದ್ರೂ ಒಬ್ರು ಕಲ್ಯಾಣ ಆಯ್ತು ಅಂದ್ರೆ ಅವ್ರು ಇನ್ನೂ ಅನೇಕರಿಗೆ ತಿಳಿಸ್ಕೊಡ್ಬೋದು. सीख कर होशियार हो जाएंगे फिर अपने ಆಫೀಸರ್ಸ್ ಕೋ ಭಿ ಸಮझाएंगे. ಯಾರಾದ್ರೂ ಒಬ್ರು ಈ ಜ್ಞಾನ ತಗೊಂಡು ಚೆನ್ನಾಗಿ ತಿಳುವಳಿಕೆ ಉಳ್ಳವರು ಆಗ್ಬಿಟ್ರೆ ಅವರು ಅವ್ರ ಆಫೀಸರ್ಸು ಅವರು ಸಮಾನದವರು ಎಲ್ಲರಿಗೂ ತಿಳಿಸ್ಕೊಡ್ಬೋದು. ನೋಡಿ, ಯಾರು ಜ್ಞಾನ ಚೆನ್ನಾಗಿ ತಿಳ್ಕೊಂಡಿದಾರೋ ಅವ್ರು ಎಲ್ಲಿ ಹೋದ್ರು ಏನ್ ಮಾಡ್ತಾರೆ, ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಾರೆ. ಹಾಲ್ಮೆ ಚಿತ್ರ ಆದಿ ರಖ್ ಬೇಟ್ಕರ್ ಸಮझाओ सब कहेंगे वाह वेश्याओं को शिवालय वासी बनाने के लिए ये बीके निमित्त बनी है. ದೊಡ್ಡ ದೊಡ್ಡ ಹಾಲಲ್ಲಿ ಚಿತ್ರಗಳನ್ನ ಹಾಕಿ ಕುತ್ಕೊಂಡು ತಿಳಿಸ್ಕೊಡಿ, ಅವಾಗ ಎಲ್ರೂ ಹೇಳ್ತಾರೆ ವಾಹ್, ವೇಶ್ಯರನ್ನು ಶಿವಾಲಯ ವಾಸಿಯನ್ನಾಗಿ ಮಾಡೋದಕ್ಕೆ ಬ್ರಹ್ಮ ಕುಮಾರ ಕುಮಾರಿಯರು ನಿಮಿತ್ತ ಆಗಿದ್ದಾರೆ. ಮಕ್ಕಳಿಗೆ ಸರ್ವೀಸಿನ ಬಗ್ಗೆ ವಿಚಾರ ನಡಿಬೇಕು. ನಿಮ್ಮ ಮೇಲೆ ಬಹುದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಅಹಲ್ಯರು, ಕುಬ್ಜೆಯರು, ಬಿಲ್ನಿಯ ಅಂದ್ರೆ ತುಂಬಾ ಕೆಳಮಟ್ಟದವರು, ಕಲ್ಲು ಬುದ್ಧಿಯವರು, ಯಾವುದೇ ರೀತಿ ಬೆಳವಣಿಗೆ ಇಲ್ಲದೆ ಇರೋರು, ಯಾವುದೇ ರೀತಿ ತಿಳುವಳಿಕೆ ಇಲ್ಲದೆ ಇರೋರು ಎಲ್ಲರದು ಉದ್ಧಾರ ಮಾಡ್ಬೇಕು. ವೇಶ್ಯರು ಎಲ್ಲರದು ಉದ್ಧಾರ ಮಾಡ್ಬೇಕು. ಗಾಯನ್ ಬಿ ಹೇ ಸಾಧುओं का भी उद्धार किया है. ಸಾಧುಗಳದ್ದು ಉದ್ಧಾರ ಮಾಡೋರು ನೀವೇನೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಸಾಧುಗಳ ಉದ್ಧಾರ ಆಗುತ್ತೆ ಕೊನೆಗೆ, ಯಾಕೆಂದ್ರೆ ಈಗಲೇ ಎಲ್ಲ ಆಗ್ಬಿಟ್ರೆ ಮುಗ್ದೇ ಹೋಗ್ಬಿಡುತ್ತಲ್ಲ ಡ್ರಾಮಾ. ಅಭಿ ವ ತುಮಾರೆ ಬನ್ ಜಾಯ್ ತೋ ಭಕ್ತಿ ಮಾರ್ಗ ಹಿ ಸಾರಾ ಖತಮ್ ಹೋ ಜಾಯ್. ಈಗಲೇ ಎಲ್ಲಾ ಸಾಧು ಸನ್ಯಾಸಿಗಳು ಬಂದ್ಬಿಟ್ರೆ, ಅವ್ರ ಕಲ್ಯಾಣ ಆಗ್ಬಿಟ್ರೆ ಭಕ್ತಿ ಮಾರ್ಗ ಎಲ್ಲ ಮುಗ್ದೋಗ್ಬಿಡುತ್ತೆ. रिवेलेशन हो जाए सन्यासी लोग ही अपना आश्रम छोड़ दे बस हमने हार खाई. ಅವ್ರಿಗೆ ಜ್ಞಾನ ಅರ್ಥ ಆಗ್ಬಿಟ್ರೆ ಏನಾಗ್ಬಿಡ್ತಾರೆ, ಚೇಂಜ್ ಆಗ್ಬಿಡ್ತಾರಲ್ಲ. ಅವ್ರ ಆಶ್ರಮ ಬಿಟ್ಟು ಬಾಬಾವ್ರ ಹತ್ರ ಬಂದ್ಬಿಡ್ತಾರೆ. ಓ, ನಾವು ಸೋತ್ ಬಿಟ್ವಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇದೆಲ್ಲ ಕೊನೆಗೆ ಆಗುತ್ತೆ. ಬಾಬಾ ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಮಕ್ಕಳೇ ಈ ತರ ಮಾಡಿ. ಬಾಬಾ ತೋ ಕಹಾ ಬಾಹರ್ ನಹಿ ಜಾ ಸಕ್ತೆ, ಬಾಬಾ ಕಹೆಂಗೆ ಬಚ್ಚೋನ್ ಸೆ ಜಾಕರ್ ಸೀಖೋ. ಬಾಬೋರಂತೂ ಹೊರಗಡೆ ಹೋಗಿ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಎಲ್ಲದನ್ನು ಡೈರೆಕ್ಷನ್ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಒಬ್ರು ಮತ್ತೊಬ್ಬರಿಂದ ಕಲ್ತ್ಕೊಳ್ಳಿ, ತಿಳಿಸ್ಕೊಡೋ ಯುಕ್ತಿಗಳನ್ನ. ಸ ಬಚ್ಚೋಂಕೋ ಬತಾತೆ ರೇತೆ ಹೇ. ಬಾಬೋರ್ ಎಲ್ಲ ಯುಕ್ತಿ ಮಕ್ಕಳಿಗೆ ಎಲ್ರಿಗೂ ತಿಳಿಸ್ಕೊಡ್ತಾರೆ. ಈ ತರ ಕಾರ್ಯ ಮಾಡಿ ತೋರಿಸಿ, ಈ ತರ ಏನಾದ್ರೂ ಸೇವೆ ಮಾಡಿ ತೋರಿಸಿ ಮನುಷ್ಯರ ಬಾಯಿಂದ ವಾಹ್ ವಾಹ್ ಅಂತ ಬರಬೇಕು. ಗಾಯನ ಇದೆ, ಶಕ್ತಿಯರಿಂದ ಜ್ಞಾನ ಬಾಣ ಭಗವಾನ್ನೇ ಭರೇತೆ ವಹೇ ಜ್ಞಾನ್ ಬಾಣ್ ತುಮ್ ಜಾನ್ತೆ ಹೋ. ಯೇ ಬಾಣ್ ತುಮ್ಕೋ ಇಸ್ ದುನಿಯಾ ಸೆ ಉಸ್ ದುನಿಯಾ ಮೇ ಲೇ ಜಾತೆ ಹೇ. ಗಾಯನ ಇದೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ, ಶಕ್ತಿಯರಿಗೆ ಜ್ಞಾನ ಬಾಣವನ್ನ ಬತ್ತಳಿಕೆಯಲ್ಲಿ ಭಗವಂತ ತುಂಬಿದ್ರು ಅಂತ. ಇದೇ ಜ್ಞಾನದ ಬಾಣ ಇದು. ನಿಮಗೆ ಗೊತ್ತಿದೆ ಈ ಬಾಣ ನಿಮ್ಮನ್ನ ಈ ಜಗತ್ತಿಂದ ಆ ಜಗತ್ತಿಗೆ ಕರ್ಕೊಂಡೋಗುತ್ತೆ. ತೋ ತುಮ್ ಬಚ್ಚೋಂಕೋ ಬಹುತ್ ವಿಶಾಲ್ ಬುದ್ಧಿ ಬನ್ನ. ನಿಮ್ಮ ಮಕ್ಕಳು ಬಹಳ ವಿಶಾಲ ಬುದ್ಧಿಯವರಾಗಬೇಕು. ಏಕ್ ಜಗ ಭಿ ತುಮಾರಾ ನಾಮ್ ಹುವಾ ಗೌರ್ಮೆಂಟ್ ಕೋ ಮಾಲೂಮ್ ಪಡಾ ಫಿರ್ ಬಹುತ್ ಪ್ರಭಾವ್ ನಿಕ್ಲೇಗಾ. ಒಂದು ಜಾಗದಲ್ಲೂ ನಿಮ್ಮ ಹೆಸರೇನಾದ್ರೂ ಪ್ರಸಿದ್ಧಿ ಆಯ್ತು ನೀವು ಮಾಡೋ ಸೇವೆಯಿಂದ ಅಂದ್ರೆ ಗೌರ್ಮೆಂಟಿಗೂ ಗೊತ್ತಾಗ್ಬೇಕು, ಆವಾಗ ನಿಮ್ ಪ್ರಭಾವ ಜಾಸ್ತಿ ಆಗುತ್ತೆ. ಏಕ್ ಜಗತ್ ಸೆ ಕೊಯ್ ಅಚ್ಚೆ 5-7 ಆಫೀಸರ್ಸ್ ನಿಕ್ಲೆ ವ ಅಖಬಾರೋ ಮೇ ಡಾಲ್ನೆ लग पड़ेंगे कहेंगे ये बीके वेश्याओं से भी ये धंधा छुड़ाए शिवालय का मालिक बनाती है. ಒಂದೊಂದು ಸ್ಥಾನದಲ್ಲಿ ಅಂತಂತಹ ಆತ್ಮಗಳ ಕಲ್ಯಾಣ ಆಗ್ಬಿಡ್ತು. ಒಂದ್ 5-7 ಜನ ಆಫೀಸರ್ಸ್ ಒಟ್ಟಿಗೆ ಒಂದೂರಲ್ಲೇ ಜ್ಞಾನಕ್ಕೆ ಬಂದ್ಬಿಟ್ರು. ಪೇಪರ್ಲೆಲ್ಲ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಸರ್ವಿಸ್ ಮಾಡ್ತಾರೆ. ಆಮೇಲೆ ನೀವು ವೇಶ್ಯರು ಉದ್ಧಾರ ಮಾಡ್ತೀರಿ ಅಂದ್ರೆ, ಓ ಬ್ರಹ್ಮ ಕುಮಾರ ಕುಮಾರಿಯರು ವೇಶ್ಯರಿಗೂ ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅಂತ ಹೇಳಿ ಎಲ್ಲ ಕಡೆಗೂ ವಾ ವಾ ಆಗುತ್ತೆ. धन आदि सब व ले आएंगे, तुम धन क्या करेंगे, तुम बड़े बड़े सेंटर खोलेंगे,
पैसे से चित्र आदि बनाने होते हैं. ಆಮೇಲೆ ಹಣ ಎಲ್ಲ ತಗೊಂಬಂದು ಕೊಡ್ತಾರೆ, ನಿಮ್ಗೆ ಸೇವೆ ಮಾಡ್ತಾರೆ. ಆ ಹಣ ತಗೊಂಡು ಏನ್ ಮಾಡ್ತೀರಿ? ದೊಡ್ಡ ದೊಡ್ಡ ಸೆಂಟ್ರ್ ತೆಗಿಬಹುದು, ಚಿತ್ರಗಳನ್ನ ಮಾಡ್ಬೋದು, ಸೇವೆಗೆ ಉಪಯೋಗಕ್ಕೆ ಬರುತ್ತೆ. ಇನ್ನೇನು ಯಾವುದೋ ಮಠ ಮಂದಿರಗಳ ತರ ಇಲ್ಲಿ ಅಷ್ಟು ಎಕರೆ ಜಾಗ ಮಾಡ್ಕೊಂಡು ಇಷ್ಟು ಎಕರೆ ಇನ್ನೇನೋ ಮಾಡುದು ಅದೆಲ್ಲ ಇಲ್ವಲ್ಲ ಇಲ್ಲಿ. ಯಾರು ಏನ್ ತಂದು ಬಾಬೋರ್ ಸೇವೆಯಲ್ಲಿ ಕೊಟ್ರು ಅದಿನ್ನು ಸೇವೆಯನ್ನ ವೃದ್ಧಿ ಮಾಡ್ಲಾಗತ್ತೆ. मनुष्य देखकर बड़ा वंडर खाएंगे, कहेंगे पहले पहले तो तुमको ಪ್ರೈಸ್ ದೇನಿ ಚಾಹಿಯೆ. ಮನುಷ್ಯರಿಗೆ ನೋಡಿ ತುಂಬಾ ಅದ್ಭುತ ಆಗುತ್ತೆ, ನಿಮ್ಮ ಸೇವೆ ಆ ಮಟ್ಟಕ್ಕೆ ಹೋಗುತ್ತೆ ಮಕ್ಕಳೇ. ನೀವು ಮತ್ ಪುರುಷಾರ್ಥ ಮಾಡ್ಬೇಕು, ಕೈ ಕಟ್ ಕೂತ್ಕೊಂಡು ಎಲ್ಲ ಸೇವೆ ಆಗ್ಬೇಕು ಹಂಗಾಗಲ್ಲ. ಇಷ್ಟೆಲ್ಲ ಪ್ರಯತ್ನ, ಎಲ್ಲರ ಕಲ್ಯಾಣ ಮಾಡೋ ವಿಚಾರ, ವಿಶಾಲ ಬುದ್ಧಿ ಇರ್ಬೇಕು. ಅವಾಗ ಎಲ್ರು ಹೇಳ್ತಾರೆ ನಿಮಗೆ ಮೊಟ್ಟ ಮೊದಲು ಈ ಪ್ರೈಸ್ ಕೊಡ್ಬೇಕಂತ. गवर्नमेंट हाउस में भी तुम्हारे चित्र ले जाएंगे, इन पर बहुत आशिक होंगे. दिल में चाहना होनी चाहिए, मनुष्य को देवता कैसे बनाए. ಗವರ್ಮೆಂಟ್ ಹೌಸ್ ವರ್ಗೂನು ಈ ಚಿತ್ರಗಳು ಹೋಗುತ್ತೆ. ನಾವೇ ಹೇಳ್ತಾರೆ ಇದ್ರ ಬಗ್ಗೆ ಅನೇಕರು ಆಕರ್ಷಿತರಾಗ್ತಾರೆ. ಅಂದ್ರೆ ಮನ್ಸಲ್ಲಿ ಆ ಇಚ್ಛೆ ಇರ್ಬೇಕು, ಅಷ್ಟು ಸೇವೆ ಮಾಡೋ ರುಚಿ ಇರ್ಬೇಕು. ಮನುಷ್ಯರನ್ನು ದೇವತೆಗಳನ್ನಾಗಿ ಹೇಗ್ ಮಾಡೋದು ಅಂತ. ये तो जानते हो, जिन्होंने कल्प पहले लिया वही लेंगे. ಇದಂತೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಯಾರು ಕಲ್ಪದ ಹಿಂದೆ ತಗೊಂಡಿದ್ರೋ ಅವರೇ ಈಗ್ಲೂ ತಗೊಳ್ತಾರೆ. इतना धन आदि सब कुछ छोड़ दे, मेहनत है. बाबा ने बताया हमारा अपना गरगाट मित्र संबंधी आदि कुछ भी नहीं, हमको क्या याद पड़ेगा सिवाय बाप के. और तुम बच्चों को कुछ नहीं, सब कुछ ಎಕ್ಸ್ಚೇಂಜ್ ಕರ್ ದಿಯಾನ. ನೋಡಿ ಬ್ರಹ್ಮ ಬಾಬೋರ್ ಏನ್ ಮಾಡಿದ್ರು, ತನ್ನದ ಎಲ್ಲವನ್ನು ಬಾಬೋರ ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ರು. ಮಿತ್ರ ಸಂಬಂಧಿಕರಿಂದ ಹಿಡಿದು ಎಲ್ಲದನ್ನೂ ಬಾಬೋರ್ ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ರು. ಅಂದ್ರೆ ಮತ್ ನೆನ್ಪ್ ಮಾಡಕ್ ಏನಿದೆ, ಶಿಬಾಬೋರ್ ವಿನಃ ಇನ್ನೇನು ನೆನ್ಪ್ ಮಾಡ್ಲಿಕ್ಕೆ ಉಳ್ದಿಲ್ಲ. ಬಾಬಾ ಹೇಳ್ತಾರೆ ಎಲ್ಲವನ್ನೂ ಬ್ರಹ್ಮ ಬಾಬೋರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಶಿಬಾಬೋರ್ ಹತ್ರ. बाकी बुद्धि कहाँ जाएगी, बाबा को रथ दिया है, जैसे तुम वैसे हम पढ़ रहे हैं. सिर्फ रथ बाबा को लोन पर दिया है. ಬಾಬೋರಿಗೆ ಈ ರಥವನ್ನ ಲೋನ್ ಕೊಟ್ಟಿದ್ದೀನಿ ಅಷ್ಟೇನೆ. ನೀವ್ ಹೇಗ್ ಓದ್ತಾ ಇದ್ದೀರೋ ಹಾಗೆ ನಾನು ಓದ್ತಾ ಇದ್ದೀನಿ. ಕೇವಲ ಈ ರಥವನ್ನ ಬಾಬೋರಿಗೆ ಲೋನ್ ಆಗಿ ಕೊಟ್ಟಿದ್ದೀನಿ. ಈ ಮಕ್ಕಳಿಗೆ ಗೊತ್ತಿದೆ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಸೂರ್ಯ ವಂಶದಲ್ಲಿ ಮೊಟ್ಟ ಮೊದಲು ಬರ್ಲಿಕ್ಕೆ. ये है ही नर से नारायण बनने की कथा. ಈ ಕತೆ ನರನಿಂದ ನಾರಾಯಣ ಆಗೋ ಕತೆ ಇದು. ಮೂರನೇ ನೇತ್ರದ ಕತೆ. तीसरा नेत्र आत्मा को मिलता है, महात्मा पढ़कर नॉलेज सुन देवता बन रहे हैं. ಈ ವಿದ್ಯೆ ನೀವು ಓದ್ತಾ ಇದ್ದೀರಿ, ಈ ಜ್ಞಾನ ಕೇಳಿ ನೀವೇ ದೇವತೆಗಳಾಗ್ತಾ ಇದ್ದೀರಿ. ಮತ್ತೆ ನೀವೇ ರಾಜರ ರಾಜರಾಗ್ತೀರಿ. ಶಿವಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ डबल किरीटधारीಗಳನ್ನಾಗಿ ಮಾಡ್ತೀನಿ. तुम्हारी अभी कितनी बुद्धि खुल गई, ड्रामा अनुसार कल्प पहले मुआफी. ಈಗ ನಿಮ್ ಬುದ್ಧಿ ಎಷ್ಟು ತೆರೆದಿದೆ ಅಲ್ವಾ, ಎಷ್ಟು ಜ್ಞಾನ ಅರ್ಥ ಆಗಿದೆ. ಎಷ್ಟು ಅರ್ಥ ಆಗಿದೆ? ಡ್ರಾಮಾನುಸಾರ ಕಲ್ಪದ ಹಿಂದಿನಂತೆ. अब याद की यात्रा में भी रहना, सृष्टि चक्र को भी याद करना है. ಈಗ ನೀವು ನೆನಪಿನ ಯಾತ್ರೆಯಲ್ಲೂ ಇರಬೇಕು, ಸೃಷ್ಟಿ ಚಕ್ರವನ್ನು ನೆನ್ಪು ಮಾಡಬೇಕು. ಈ ಹಳೆ ಜಗತ್ತನ್ನು ಬುದ್ಧಿಯಿಂದ ಮರ್ತು ಬಿಡಿ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ ಮುಖ್ಯ ಸಾರಾಂಶ. बुद्धि में रहे अब हमारे लिए नई दुनिया स्थापन हो रही है. ಬುದ್ಧಿಯಲ್ಲಿ ಯಾವಾಗೂ ನೆನ್ಪಿಟ್ಕೊಳ್ಳಿ, ನಮಗೋಸ್ಕರ ಬಾಬೋರು ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ದುಃಖದ ಹಳೆ ಜಗತ್ತು ಇನ್ನೇನು ವಿನಾಶ ಆಯ್ತು ಅಂದ್ರೆ ಆಯ್ತು. ಈ ದುನಿಯಾ ಬಿಲ್ಕುಲ್ ಪಸಂದ್ ನಹಿ ಆನಿ ಚಾಹಿಯೆ. ಈ ಜಗತ್ತು ನಿಮ್ಗೇನು ಇಷ್ಟ ಆಗ್ಬಾರ್ದು.
ಈ ಜಗತ್ತಲ್ಲಾಗ್ಲಿ ಜಗತ್ತಾಗ್ಲಿ ಏನು ಇಲ್ಲಿದ್ ಇಷ್ಟ ಆಗ್ಬಾರ್ದು. जैसे बाबा ने अपना सब कुछ एक्सचेंज कर दिया, बुद्धि कहाँ जाती नहीं, ऐसे फॉलो फादर करना है. ಹೇಗೆ ಬ್ರಹ್ಮ ಬಾಬೋರು ತನ್ನದ್ ಎಲ್ಲವನ್ನೂ ಶಿವಬಾಬೋರಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಮಿತ್ರ ಸಂಬಂಧ, ತನು ಮನ ಧನ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಬಾಬೋರು. ಬಾಬೋರ್ ಬುದ್ಧಿ ಇನ್ನೆಲ್ಲೂ ಹೋಗಕ್ ಅವಕಾಶನೇ ಇಲ್ಲ. ಅದೇ ತರ ನೀವು ಬ್ರಹ್ಮ ಬಾಬೋರನ್ನ ಫಾಲೋ ಮಾಡಿ. दिल में बस यही चाहना रहे, मनुष्य से देवता बनाने की सेवा करे, इस वेशालय को शिवालय बनावे. ನಿಮ್ಮ ಹೃದಯದಲ್ಲಿ ಇಷ್ಟೇ ಇಚ್ಛೆ ಇರಬೇಕು, ನಾವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಸೇವೆ ಮಾಡಬೇಕು, ಈ ವೇಷಾಲಯವನ್ನು ಶಿವಾಲಯವನ್ನಾಗಿ ಮಾಡಬೇಕು. वरदान, देह अभिमान के रॉयल रूप को भी समाप्त करने वाले साक्षी और दृष्टा भव. ದೇಹ ಅಭಿಮಾನದ ರಾಯಲ್ ರೂಪವನ್ನು ಸಮಾಪ್ತಿ ಮಾಡುವಂತವರೇ ಸಾಕ್ಷಿ ದೃಷ್ಟಾ ಭವ. दूसरों की बातों को रिगार्ड न देना, कट कर देना, ये भी देहाभिमान का रॉयल रूप है. जो अपना व दूसरों का आप समान कराता, क्योंकि जो कट करता उसे अभिमान आता, और जिसकी बात को कट करता उसे अपमान लगता है. इसलिए साक्षी दृष्टा के वरदान को स्मृति में रख ड्रामा की डाल और ड्रामा के पट्टे पर हर कर्म संकल्प करते हुए मैंपन के इस रॉयल रूप को समाप्त कर हर एक की बात को सम्मान दो, स्नेह दो. ये सदा काल के लिए सहयोगी हो जाएगा. ಬೇರೆಯವರ ಮಾತಿಗೆ ಗೌರವ ಕೊಡದೇ ಇರೋದು, ಮಾತನ್ನ ಈಗ ಯಾರೋ ಏನೋ ಸಲಹೆ ಕೊಡ್ತಾರೆ ಅದನ್ನ ಕಟ್ ಮಾಡೋದು, ಇದು ದೇಹಾಭಿಮಾನದ ರಾಯಲ್ ರೂಪನೇ ಆಗಿದೆ. ತನ್ನ ಅಥವಾ ಅನ್ಯರ ಅಪಮಾನ ಮಾಡುವಂಥದ್ದು. ಏಕೆಂದ್ರೆ ಕಟ್ ಮಾಡೋದು ಅಂದ್ರೆ ಅಭಿಮಾನ ಬರುತ್ತೆ. ಯಾರ ಮಾತು ಕಟ್ ಮಾಡ್ತೀರಿ ಅವರಿಗೆ ಅಪಮಾನ ಆಗುತ್ತೆ. ಆದ್ದರಿಂದ ಸಾಕ್ಷಿ ದೃಷ್ಟ ಈ ವರದಾನವನ್ನ ಸ್ಮೃತಿಯಲ್ಲಿ ಇಟ್ಕೊಂಡ್ರು ಡ್ರಾಮಾದ ಗುರಾಣಿಯಿಂದ ಡ್ರಾಮಾದ ಪಟ್ಟಿ ಮೇಲೆ ನಡೀತಾ ಪ್ರತಿಯೊಂದು ಕರ್ಮ ಸಂಕಲ್ಪ ಮಾಡ್ತಾ ಹೋಗಿ ನಾನು ಅನ್ನೋ ಈ ರಾಯಲ್ ರೂಪವನ್ನ ಸಮಾಪ್ತಿ ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾತಿಗೂ ಸನ್ಮಾನ ಕೊಡಿ, ಸ್ನೇಹ ಕೊಡಿ. ಅವರು ಸದಾ ಕಾಲಕ್ಕೆ ಸಹಯೋಗಿಗಳಾಗಿರ್ತಾರೆ. ಅಂದ್ರೆ ದೇಹ ಅಭಿಮಾನದ ರಾಯಲ್ ರೂಪ ಏನಿದೆ, ಬೇರೆಯವ್ರ ಸಲಹೆನ ವಿಚಾರಗಳನ್ನ ಕೇಳದೆ ಇರೋದು, ಯಾರಾದ್ರೂ ಹೇಳಕ್ ಬಂದಾಗ ಅದನ್ನ ಅರ್ಧದಲ್ಲಿ ಕಟ್ ಮಾಡೋದು, ಅಂದ್ರೆ ಇದು ಕಟ್ ಮಾಡ್ತೀವಿ ಅಂದ್ರೆ ಇದು ಅಭಿಮಾನ. ಯಾರ ವಿಷಯ ಕಟ್ ಮಾಡಿದ್ರಿ ಅವರಿಗೆ ಅಪಮಾನ ಆಗುತ್ತೆ. ಆದ್ದರಿಂದ ಸಾಕ್ಷಿಯಾಗಿ, ಯಾಕೆಂದ್ರೆ ಡ್ರಾಮಾ ನಿಗದಿಯಾಗಿದೆ, ಡ್ರಾಮಾದ ಪಟ್ಟಿ ಮೇಲೆ ನಡೀರಿ, ಡ್ರಾಮಾದ ಗುರಾಣಿನ ಸೇಫ್ಟಿಯಾಗಿ ಇಟ್ಕೊಂಡು ಸಂಕಲ್ಪ ಪ್ರತಿ ಕರ್ಮ ಮಾಡಿ ನಾನು ಅನ್ನೋ ರಾಯಲ್ ರೂಪ ಸಮಾಪ್ತಿ ಮಾಡಿ ಪ್ರತಿ ಒಂದು ಮಾತಿಗೂ ಪ್ರತಿಯೊಬ್ಬರಿಗೂ ಸನ್ಮಾನ ಕೊಡಿ, ಸ್ನೇಹ ಕೊಡಿ, ಸದಾ ಕಾಲಕ್ಕೆ ಸಹಯೋಗಿಗಳಾಗಿರ್ತಾರೆ. ಸ್ಲೋಗನ್, परमात्मा श्रीमत रूपी जल के आधार से कर्म रूपी बीज को शक्तिशाली बनाओ. ಪರಮಾತ್ಮನ ಶ್ರೀಮತ ಅನ್ನೋ ಜಲದ ಆಧಾರದ ಮೇಲೆ, ಬಾಬೋರ್ ಶ್ರೀಮತ ನೀರು, ಇದರ ಆಧಾರದ ಮೇಲೆ ಕರ್ಮ ಅನ್ನೋ ಬೀಜವನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿ. ಅವ್ಯಕ್ತ ಇಶಾರೆ, ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿಂದ ಯೋಗದ ಶಕ್ತಿಯ ಪ್ರಯೋಗ ಮಾಡಿ हर समय हर आत्मा के प्रति मन सा स्वतः शुभ भावना और शुभ कामना के शुद्ध वाइब्रेशन वाली स्वयं को और दूसरों को अनुभव हो. ಪ್ರತಿ ಸಮಯ ಪ್ರತಿ ಒಂದು ಆತ್ಮದ ಪ್ರತಿ ಮನಸ್ಸಲ್ಲಿ ಸ್ವತಃ ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ ಇಂದ ಸ್ವಯಂಗೂ ಹಾಗೂ ಬೇರೆಯವರಿಗೂ ಆ ಶುದ್ಧ ವೈಬ್ರೇಷನ್ ಅನ್ನ ಅನುಭವ ಮಾಡಿಸಿ. मन से हर समय सर्व आत्मों के प्रति दुआएं निकलती रहे. ಮನಸ್ಸಿಂದ ಪ್ರತಿ ಒಂದು ಆತ್ಮದ ಪ್ರತಿ ಸದಾ ಆಶೀರ್ವಾದನೆ ಬರ್ತಾ ಇರಲಿ. ಮನಸ್ಸು ಸದಾ ಇದೇ ಸೇವೆಯಲ್ಲಿ
ಬ್ಯುಸಿಯಾಗಿಟ್ಕೊಳ್ಳಿ. जैसे वाचा की सेवा में बिजी रहने के अनुभवी हो गए, ಹೇಗೆ ವಾಣಿಯಿಂದ ಸೇವೆ ಮಾಡೋ ಸೇವೆಯಲ್ಲಿ ಬ್ಯುಸಿ ಆಗಿರೋದ್ರ ಅನುಭವಿಗಳಾಗಿದ್ದೀರೋ, ಅಗರ್ ಸೇವಾ ನೈ ಮಿಲ್ತಿ ತೋ ಅಪ್ನೆ ಕೋ ಖಾಲಿ ಅನುಭವ ಕರ್ತೆ ಹೋ. ಹೆಂಗೆ ಕರ್ಮಣ ಅಥವಾ ವಾಣಿ ಸೇವೆ ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಖಾಲಿ ಫ್ರೀ ಇದೀನಿ ಅಂತ ಅನುಭವ ಮಾಡ್ತೀರಿ. ऐसे हर समय वाणी के साथ साथ मनसा सेवा स्वतः होती रहे. ಅದೇ ರೀತಿ ಬಾಬಾ ಅವ್ರು ಹೇಳೋದು, ಪ್ರತಿ ಸಮಯನೂ ವಾಣಿಯಿಂದ ಸೇವೆ ಮಾಡ್ತೀರಿ ಮಾಡಿ, ಅದರ ಜೊತೆಗೆ ಮನ್ಸ ಸೇವೆನೂ ಸ್ವತಃ ಆಗ್ತಾ ಇರುತ್ತೆ. ಏಕೆಂದ್ರೆ ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಶುದ್ಧ ವೈಬ್ರೇಷನ್ ಎಲ್ಲ ಆತ್ಮಗಳಿಗೆ ಆಶೀರ್ವಾದ ಕೊಡೋದು. ಇದರಲ್ಲಿ ನೀವು ನಿಮ್ಮನ್ನ ಬ್ಯುಸಿ ಮಾಡ್ಕೊಳ್ಳಿ. ಹೆಂಗೆ ವಾಣಿ ಸೇವೆಯಲ್ಲಿ ಬ್ಯುಸಿ ಆಗಿರ್ತೀರೋ ಅದೇ ತರ ಮನ್ಸ ಸೇವೆಯಲ್ಲೂ ಬ್ಯುಸಿ ಆಗಿರಿ. ಎಷ್ಟು ಬ್ಯುಸಿ ಆಗಿರ್ತೀರಿ ಅಷ್ಟು ವ್ಯರ್ಥಕ್ಕೆ ಅವಕಾಶಗಳು ಇರೋದಿಲ್ಲ. ಅಂದ್ರೆ ಭಿನ್ನ ಭಿನ್ನ ಯುಕ್ತಿ ರಚನೆ ಮಾಡಿ ಬಾಬೂರ ನೆನಪಿನ ಯಾತ್ರೆಯಲ್ಲಿರಿ. ಈ ಹಳೆ ಜಗತ್ತನ್ನ ಮರ್ತು ಬಿಡಿ. ಸ್ವೀಟ್ ಹೋಮ್, ಹೊಸ ರಾಜಧಾನಿಯನ್ನ ನೆನ್ಪಿಟ್ಕೊಳ್ಳಿ. ಬಾಬೂರ್ ನೆನಪಿನ ಯಾತ್ರೆ ಒಂದೇ ನೀವು ಪಾವನ ಆಗ್ಲಿಕ್ಕೆ ಆಧಾರ. ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಮಾಡ್ತೀರಿ ಪುರುಷಾರ್ಥ. ಈ ಆಕ್ಟ್ ಏನಿದ್ರು ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ, ಹೊಸದಾಗಿ ಏನೂ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಯಾರು ಪಾವನ ಆಗಕ್ಕೆ ಬಾಬೋರ್ ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ. ಇದು ಅನಾದಿ ಅವಿನಾಶಿ ಡ್ರಾಮಾ. ಇದರಲ್ಲಿ ವಂಡರ್ಫುಲ್ ರಹಸ್ಯಗಳಿದೆ. ಈ ರಹಸ್ಯಗಳನ್ನ ಅನ್ಯ ಆತ್ಮಗಳಿಗೂ ಅರ್ಥ ಮಾಡಿಸಿ, ಅನೇಕ ಆತ್ಮಗಳ ಕಲ್ಯಾಣ ಆತರ ಮಾಡಿ ಎಲ್ರೂ ವಾಹ್ ವಾಹ್ ಅಂತ ಹೇಳ್ಬೇಕು, ನಿಮ್ಗೆ ಪ್ರೈಸ್ ಕೊಡ್ಬೇಕು. ಆ ಥರ ಎಲ್ಲ ಆತ್ಮಗಳ ಕಲ್ಯಾಣದ ವಿಚಾರ ಮಾಡಿ, ವೇಶ್ಯರ ಕಲ್ಯಾಣನೂ ಮಾಡಿ, ಬಡವರ ಕಲ್ಯಾಣನೂ ಮಾಡಿ, ಕಲ್ಲು ಬುದ್ಧಿ ಅಂತ ಆತ್ಮಗಳು ಅದನ್ನ ಮಾಡಿ. ಅವಾಗ ನಿಮ್ಮ ಹೆಸರು ಪ್ರಸಿದ್ಧಿ ಆಗುತ್ತೆ. ಒಂದೊಂದು ಊರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬಾ ಜನ ಬರ್ತಾರೆ ಅಂದ್ರು ಅವಾಗ್ಲೂ ಗೌರ್ಮೆಂಟಿಗೆ ಆ ವಿಷಯ ತಲುಪುತ್ತೆ, ಪೇಪರಲ್ಲೂ ಬರುತ್ತೆ. ಬಾಬುವರ ಪ್ರತ್ಯಕ್ಷತೆನೂ ಆಗುತ್ತೆ. ಸರ್ವಿಸ್ ಮಾಡಲಿಕ್ಕೆ ಮಕ್ಕಳ ಬುದ್ಧಿ ವಿಶಾಲ ಬುದ್ಧಿಯಾಗಿರ್ಬೇಕು. ಓಂ ಶಾಂತಿ.